ನಮಸ್ಕಾರ. ಇವತ್ತಿನ ರೆಸಿಪಿ ನೋಡ್ರಿ, ಹೋಳಿಗೆ ಸಾರು. ಮನೆ ಕುಚ್ಚು ಕಡುಬು ಮಾಡಿದ್ದು ಹಾಕಿದ್ನೆಲ್ಲ ವಿಡಿಯೋ, ಅದರದ್ದು ಬ್ಯಾಡಿದ ಕಟ್ಟಿನ ಸಾರು. ಈಗ ಕಟ್ಟಿನ ಸಾರು ಮಾಡೋಕೆ ಏನೇನು ಬೇಕಂತ ನೋಡೋಣ ಬರ್ರಿ. ಇಲ್ಲಿ ನೋಡ್ರಿ, ನಾನು ಒಂದು ಈರುಳ್ಳಿ ಮತ್ತು ಒಣ ಕೊಬ್ಬರಿ, ಮೆಣಸಿನ್ಕಾಯಿ ಮತ್ತು ಒಂದು ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆ ಹಣ್ಣನ್ನು ನೆನೆ ಇಟ್ಕೊಂಡೀನಿ. ತೊಳೆದ್ಬಿಟ್ಟು ನೆನೆ ಇಟ್ಕೊಂಡ್ರಿ ಹುಣಸೆ ಹಣ್ಣು. ಈಗ ನೋಡಿರಿ, ಒಲೆ ಹಚ್ಚಿಬಿಟ್ಟು ಒಂದು ಫ್ರೈ ಪ್ಯಾನ್ ಇಟ್ಕೊಂಡು ಈಗ ಈರುಳ್ಳಿ ಫ್ರೈ ಮಾಡ್ಕೊಳ್ಳೋಣ್ರಿ. ಫಸ್ಟ್ ಈ ಥರ ಸಾಂಬಾರು ಮಾಡಿದರೆ ನೋಡಿರಿ, ನೀವು ಒಂದು 3-4 ದಿನ ಆದರೂ ಇಟ್ಟು ತಿನ್ಬೋದು, ಏನೂ ಆಗೋಲ್ಲ, ಅಷ್ಟು ಚೆನ್ನಾಗಿರ್ತದೆ ಸಾಂಬಾರು. ಈಗ ಈರುಳ್ಳಿನ ಏನು ಮಾಡಿಕೊಡ್ರಿ, ಚೆಂದಾಗಿ ಕೆಂಪಗಾಗುವಂಗೆ ಫ್ರೈ ಮಾಡಿಕೊಡ್ರಿ. ಇದಕ್ಕೆ ಚೆಂದಾಗಿ ಈಗ ಫ್ರೈ ಮಾಡಿಕೊಂಡು ಸ್ವಲ್ಪ ಎಣ್ಣೆ ಹಚ್ಚಿ ಫ್ರೈ ಮಾಡಿಕೊಡ್ರಿ. ಫುಲ್ ಕಲರ್ ಚೇಂಜ್ ಆಗಬೇಕು ಈರುಳ್ಳಿದು, ಆ ಥರ ಫ್ರೈ ಮಾಡಿಕೊಂಡು ಇದಕ್ಕೆ ಮೆಣಸಿನ್ಕಾಯಿ ಹಾಕ್ಕೊಡ್ರಿ. ಮೆಣಸಿನ್ಕಾಯಿನೂ ಇದ್ರ ಜೊತೆ ಏನು ಮಾಡಿಕೊಡ್ರಿ, ಫ್ರೈ ಮಾಡಿಕೊಡ್ರಿ. ಆಮೇಲೆ ಮೆಣಸಿನ್ಕಾಯಿನ ಒಂದು 4-5 ಮೆಣಸಿನ್ಕಾಯಿ ತೊಗೊಂಡೈತೆ ನೋಡಿರಿ, ಅದನ್ನು 3 ಹಾಕ್ಕೊಂಡೈತಿ. ನಮ್ಮ ಕಡೆ ಖಾರ ಜಾಸ್ತಿ ತಿಂತಾರೆ ಅಂತ ಕೊಡ್ತಾರೆ, ಅದಕ್ಕೆ 3 ಖಾರ ಒಂದು 4-5 ಮೆಣಸಿನ್ಕಾಯಿ ತೊಗೊಂಡೈತಿ. ನಿಮ್ಗೆ ಎಷ್ಟು ಬೇಕು ನೋಡ್ಕೊಂಡು ಹಾಕ್ಕೊಡ್ರಿ. ಆಮೇಲೆ ಈಗ ಒಣ ಕೊಬ್ಬರಿ ಇರ್ತೈತಲ್ಲ, ಅದನ್ನು ಇದ್ರ ಜೊತೆನ ಫ್ರೈ ಮಾಡೋಕೆ ಹಾಕ್ಕೊಡೋಣ. ನೀವು ತುರಿದಿದ್ದ ಇದ್ದರೂ ಅದನ್ನಾದರೂ ಹಾಕ್ಕೋಬೋದು, ಇಲ್ಲ ಈ ಥರ ಸಣ್ಣ ಸಣ್ಣ ಪೀಸ್ ಮಾಡಿಯಾದರೂ ಹಾಕ್ಕೋಬೋದು. ಒಂದು ಸ್ವಲ್ಪ ಫ್ರೈ ಆದ್ರೆ ಸಾಕು. ಆಮೇಲೆ ನೋಡಿರಿ, ಇವನ್ನೆಲ್ಲ ಈಗ ಪೂರ್ಣ ರುಬ್ಬಿತ್ತಲ್ಲ, ಅದ ಜಾರ್ನಾಗ ಇದನ್ನೇ ರುಬ್ಕೊಳ್ಳೋಣ. ಈಗ ಆಮೇಲೆ ಈಗ ಸ್ವಲ್ಪ ಜೀರಿಗೆ ಫ್ರೈ ಮಾಡ್ಕೊಳ್ಳೋಣ. ಜೀರಿಗೆ ಫ್ರೈ ಮಾಡಿದಾಗ ಒಂದು ಸ್ವಲ್ಪ ಇದನ್ನ ತಗೊಳ್ಳೋಣ. ಈಗ ಅದೇ ಜಾರಿಗೆ ತಕ್ಕೊಂಡ್ಬಿಟ್ಟು ಈಗ ನೋಡಿ, ಇದಕ್ಕೆ ಸ್ವಲ್ಪ ಉಪ್ಪು, ಬೆಳ್ಳುಳ್ಳಿ 1-2 ಹಾಕ್ಕೊಡ್ರಿ. ಬೆಳ್ಳುಳ್ಳಿ ಫಸ್ಟ್ ಈಗ ಇದಕ್ಕೂ ಜಾರಿಗೂ ಸ್ವಲ್ಪ ಬೆಳ್ಳುಳ್ಳಿ ಹಾಕ್ಕೊಡ್ರಿ. ಆಮೇಲೆ ಏನು ಮಾಡಿರಿ, ಒಗ್ಗರಣೆಗೂ ಸ್ವಲ್ಪ ಒಂದು ಬೆಳ್ಳುಳ್ಳಿ ಗಡ್ಡೆ ಜಜ್ಜಿ ಹಾಕ್ಕೋಬೇಕು. ಆಮೇಲೆ ಹುಣಸೆ ಹಣ್ಣು ಇರ್ತೈತಲ್ರಿ, ಅದ್ರ ರಸ ಹಾಕೋಂಗಿಲ್ಲ, ಪೂರ್ತಿ ಹುಣಸೆ ಹಣ್ಣು ರಸ ಸಮೇತನ ಹಾಕ್ಕೋಬೇಕು. ಪೂರ್ತಿ ಏನು ನೆನೆ ಇಟ್ಟಿರ್ತೀವಿ ಅದು ಪೂರ್ತಿ ಹಾಕ್ಕೊಂಡ್ಬಿಟ್ಟು ಮಿಕ್ಸಿ ಮಾಡ್ಕೊಳ್ಳೋದು. ಈಗ ರುಚಿಗೆ ಎಷ್ಟು ಬೇಕು ನೋಡಿರಿ ಉಪ್ಪು ಹಾಕ್ಕೊಡ್ರಿ. ರುಚಿಗೆ ಒಂದು ನಾನಿಲ್ಲಿ ಒಂದು 3-4 ಸ್ಪೂನ್ ಅಂದರೆ ಒಂದು ಚಿಕ್ಕದೈತೆ, ಅದು ಟೇಬಲ್ ಸ್ಪೂನು, ಅದನ್ನು ಯೂಸ್ ಮಾಡ್ಕೊತಿರೋದು. ಆಮೇಲೆ 1 ಸ್ಪೂನಷ್ಟು ಅರಿಶಿನ ಹಾಕ್ಕೊಡ್ರಿ. ಆಮೇಲೆ ಇದಕ್ಕೆ ಸ್ವಲ್ಪ ಮಸಾಲೆ ಹಾಕ್ಕೊಡ್ರಿ, ಇಲ್ಲಾಂದ್ರೆ ಒಂದು ಸ್ವಲ್ಪ ಬೆಲ್ಲ ಹಾಕ್ಕೊಡ್ರಿ. ಆಮೇಲೆ ಪಲಾವ್ ಎಲೆ ಮತ್ತು ಮೊಗ್ಗು ಮತ್ತು ಕೊತ್ತಂಬರಿ ಇವನ್ನೆಲ್ಲನೂ ಮಿಕ್ಸಿ ಮಾಡಿ ಹಾಕ್ಕೊಡ್ರಿ. ಅಂದರೆ ಇದನ್ನೆಲ್ಲ ಬಂದುಬಿಟ್ಟು ಫ್ರೈ ಮಾಡಿಕೊಂಡು ಅದನ್ನೂ ಹಾಕ್ಕೊಡ್ರಿ ಇದ್ರ ಜೊತೆ. ಆಮೇಲೆ ಮಿಕ್ಸಿಗೆ ಅವನ್ನೆಲ್ಲ ಹಾಕ್ಕೊಂಡಿದ್ದಾದ್ಮೇಲೆ ಒಗ್ಗರಣೆಗೆ ನೋಡಿರಿ, ಇಲ್ಲಿ ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ 1-2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಸಾಸಿವೆ ಜೀರಿಗೆ ಒಗ್ಗರಣೆಗೆ ಹಾಕಾದ್ರಿ. ಆಮೇಲೆ ಒಂದು ಬೆಳ್ಳುಳ್ಳಿ ಜಜ್ಜಿ ಇಟ್ಕೊಂಡಿರೋ ಗಡ್ಡಿನ ಬಿಡಿಸಿಟ್ಕೊಂಡಿದ್ದು ಬೆಳ್ಳುಳ್ಳಿ ಜಜ್ಜಿ ಅದನ್ನು ಹಾಕ್ಕೊಳ್ತೀವಿ. ಆಮೇಲೆ ಸ್ವಲ್ಪ ಕರಿಬೇವು ಇದೆಲ್ಲ ಹಾಕ್ಕೊಂಡು ಆಮೇಲೆ ಈಗ ಅದೆಲ್ಲ ಚೆನ್ನಾಗಿ ಇದು ಒಗ್ಗರಣೆಗೆಲ್ಲ ಅದು ಚೆನ್ನಾಗಿ ಬೆಂದಿಂದ ಆಮೇಲೆ ಇದಕ್ಕೇನು ಮಾಡಿರಿ, ಅದು ಮಿಕ್ಸಿ ಮಾಡಿ ಇಟ್ಕೊಂಡಿದ್ವಲ್ಲ ಮಸಾಲೆ, ಅದನ್ನು ಹಾಕ್ಕೋಬೇಕು. ಮಸಾಲೆ ಎಲ್ಲ ಪೂರ್ತಿ ಹಾಕ್ಕೊಡ್ರಿ ಇದಕ್ಕೆ ನೋಡಿ.
ಆಮೇಲೆ ಕಟ್ಟು ತೆಗೆದು ಇಟ್ಕೊಂಡಿದ್ವಲ್ಲ ಬ್ಯಾಳಿದು ಕಡಲೆ ಬ್ಯಾಳಿದು ಅದನ್ನು ಏನು ಮಾಡ್ಕೋಬೇಕು, ಸ್ವಲ್ಪ ಹಾಕ್ಕೊಂಡು ಎಲ್ಲ ಜಾರ್ನಾಗಿರೋದನ್ನು ಕಲಿಸಿ ಹಾಕ್ಕೋಬೇಕು. ನೋಡಿರಿ ಕಟ್ಟು ನಾವಿಲ್ಲಿ ಸ್ವಲ್ಪ ಸಾಂಬಾರು ಬೇಕಾಗಿದ್ದನ್ನ ಸ್ವಲ್ಪ ತಗೊಂಡು ಮಾಡತ್ತೀವಿ. ನಿಮಗೆ ಜಾಸ್ತಿ ಬೇಕಂತಂದ್ರೆ ಬ್ಯಾಳಿ ಕುದಿ ಹಾಕಿರ್ತಿಲ್ಲ ಆವಾಗಲೇ ಕಟ್ಟು ಸ್ವಲ್ಪ ಜಾಸ್ತಿ ಮಾಡಿಕೊಡ್ರಿ. ಹೂರ್ಣನೂ ಈಗ ಆ್ಯಡ್ ಮಾಡಿಕೊಂಡು ಕುದಿಸ್ಕೊಡ್ರಿ. ನಾವು ಬೇಡಪ್ಪ ಅಂತಂದ್ರೆ ಸ್ವೀಟ್ ಜಾಸ್ತಿ ಆಗುತ್ತೆ ಅಂತಂದ್ರೆ ಇಷ್ಟ ಮಾಡ್ಕೋಬೋದು ನೀವು. ಈಗ ಪೂರ್ತಿಯಾಗಿ ಇದನ್ನು ಹಾಕ್ಕೊಂಡು ಆಮೇಲೆ ಸ್ವಲ್ಪ ನೀರು ಹಾಕ್ಕೊಡ್ರಿ. ಎಷ್ಟು ಬೇಕು ನೋಡಿರಿ, ಎಷ್ಟು ಬೇಕು ನಿಮಗೆ ಸಾಂಬಾರು ಎಷ್ಟು ಬೇಕು ನೋಡಿರಿ ಅಷ್ಟು ನೀರು ಹಾಕ್ಕೊಡ್ರಿ. ಈಗ ಆಮೇಲೆ ನೀವು ಕುದಿಯಕ್ಕೆ ಬಿಡೋಣ ಸಾಂಬಾರು. ಈಗ ನೋಡಿರಿ ಸಾಂಬಾರು ಕುದಿಯೋಕೆ ಇಟ್ಟೈತಿ. ನೋಡಿರಿ ಕುದಿ ಬಂದೈತಿ, ಎಷ್ಟು ಚೆನ್ನಾಗೈತೆ ಸಾಂಬಾರು. ಈಗ ಇದನ್ನು ಬಿಸಿ ಬಿಸಿ ಅನ್ನಕ್ಕೆ ಹಾಕ್ಕೊಂಡು ತಿನ್ನೋತ್ರ ಮಸ್ತ್ ಟೇಸ್ಟ್ ಅನಿಸ್ತೈತೆ ನೋಡಿರಿ. ಒಂದು ಸಲ ಟ್ರೈ ಮಾಡಿರಿ ಈ ಥರ ಒಮ್ಮೆ. ಹಾಗೆ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಹಾಗೆ ಹೆಂಗೈತೆ ಅಂತ ಕಮೆಂಟ್ ಮಾಡಿರಿ. ಧನ್ಯವಾದ.